ಇನ್ಸೈಟ್ ಅಕಾಡೆಮಿಯ ಸಂಸ್ಥಾಪಕರು ಆದಂಥ ಹಾಗೂ ಸ್ವಾಭಿಮಾನಿ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದಂಥ ಯೂತ್ ಐಕಾನ್ ಆಗಿರುವಂತಹ ಶ್ರೀಯುತ GB ವಿನಯ್ ಕುಮಾರ್ ಸರ್ ಇವತ್ತು ಸಾಧಕರ ಸುದ್ದಿ ಚಾನೆಲ್ ಒಟ್ಟಿಗೆ ಇದ್ದಾರೆ. ಬನ್ನಿ ಅವರೊಂದಿಗೆ ಒಂದಿಷ್ಟು ಮಾರ್ಗದರ್ಶನವನ್ನು ಪಡೆಯೋಣ. ಸರ್, ತಮಗೆ ಸಾಧಕರ ಸುದ್ದಿ ಚಾನೆಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಸರ್, ಈ ಇನ್ಸೈಟ್ ಅಕಾಡೆಮಿ ಇದು ಹುಟ್ಟಿದಂಥ ಬಗೆ ಹೇಗೆ ಸರ್? ಓಕೆ, ಇನ್ಸೈಟ್ಸ್ ಅಂತಂದರೆ ಒಳದೃಷ್ಟಿ ಅಂತಂದು. ಇನ್ಸೈಟ್ಸ್ IAS ಹುಟ್ಟಿದ್ದು ಒಂದು ರೀತಿಯಲ್ಲಿ ಆಕ್ಸಿಡೆಂಟಲ್ ಅಂತಲೇ ಹೇಳ್ಬೋದು. ಬಟ್ ಅದರಿಂದ ಒಂದು ಆ್ಯಂಬಿಷನ್ನು ಇತ್ತು, ನಮಗೆ ಮಹತ್ವಾಕಾಂಕ್ಷೆನೂ ಇತ್ತು. ನಾನು IAS ಆಸ್ಪಿರೆಂಟ್ ಆಗಿದ್ದಾಗ ನನಗೊಂದು ಹವ್ಯಾಸ ಇತ್ತು, ಬರೆಯೋದು. ಎಲ್ಲಿ ಬರಿತಾ ಇದ್ದೆ ಅಂತಂದರೆ ಬ್ಲಾಗಿಂಗ್ ಅಂತ. ಸೊ ನಮ್ಮ ತಂದೆಗೆ ಹಠಕ್ಕೆ ಬಿದ್ದು, ಅವ್ರ ಹತ್ರ ದುಡ್ಡಿರಲಿಲ್ಲ, ಆದರೂ ಹಠಕ್ಕೆ ಬಿದ್ದು ಒಂದು ಲೋನ್ ಮಾಡಿಸಿ ಒಂದು CRT ಮಾನಿಟರು, ಆವಾಗ ಗೊತ್ತಲ್ಲ 2006-07 ಒಂದು ಕಂಪ್ಯೂಟರ್ ತಗೊಟ್ಟಿದ್ದೆ. ಸೊ ನಾನು ಏನೇನು ಓದ್ತಾ ಇದ್ದೆ UPSCಗೆ, ಅದ್ರ ಬಗ್ಗೆ ನನ್ನದೇ ಆದ ಅಭಿಪ್ರಾಯಗಳು, ಲೇಖನಗಳನ್ನು ಬ್ಲಾಗಲ್ಲಿ ಬರೀತಾ ಇದ್ದೆ. ಸೊ 2006ರಿಂದ 2010 ತನಕ 11 ತನಕ ನಂದು UPSC ಅಟೆಂಪ್ಟ್ಸ್ ಇದ್ದಿದ್ದು. ಸೊ ಆ ಹೊತ್ತಿನಲ್ಲಿ 3 ಮೇನ್ಸ್ ಆಯಿತು, ಇಂಟರ್ವ್ಯೂಗೆ ಹೋಗಿದ್ದೆ, ಎಲ್ಲ ಅನುಭವಗಳನ್ನು ಬರೀತಾ ಹೋದೆ. ಜೊತೆಗೆ ನನ್ನದೇ ಆದ ಒಪಿನಿಯನ್, ಏನಾರ ಇವೆಂಟ್ಸ್ಗಳು ನಡೆದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಬರೀತಾ ಇದ್ದೆ. ಆ ಟೈಮಲ್ಲಿ UPSC ಬಗ್ಗೆ ಈ ಸಾಮಾಜಿಕ ಜಾಲತಾಣ ಅಥವಾ ಜಾಲತಾಣದಲ್ಲಿ ಅಷ್ಟೊಂದು ಕಂಟೆಂಟ್ ಇರಲಿಲ್ಲ. ಸೊ ನಾನು UPSC ಇಂಟರ್ವ್ಯೂನಲ್ಲಿ ನನ್ನ ಅನುಭವ ಬರೆದಾಗ್ದೆ, ಆಮೇಲೆ ಮೇನ್ಸ್ ಹೆಂಗೆ ಪಾಸ್ ಮಾಡಿದೆ ಅಂತ ಬರೆದೆ, ಫಿಲಿಮ್ಸ್ ಹೆಂಗೆ ಮಾಡಿದೆ ಅಂತಂದು. 13ರಲ್ಲಿ ಟರ್ನ್ ಆಯಿತು, ಏನೋ ಸಿಲೆಬಸ್ ಚೇಂಜ್ ಆಯಿತು UPSCದು. ಸೊ ಆ ಹೊತ್ತಿನಲ್ಲಿ 13ರಲ್ಲಿ ಸಿಲೆಬಸ್ ಬದಲಾದಾಗ UPSC ಎಕ್ಸಾಮ್ ಇದನ್ನೇ ಚೇಂಜ್ ಆಗೋಯ್ತು, ಪ್ಯಾಟ್ರನ್. ಯಾರಿಗೂ ಅದ್ರ ಬಗ್ಗೆ ಕ್ಲೂ ಇರಲಿಲ್ಲ. ಸೊ ನಾನು ಮುಂಚೆಯಿಂದಲೇ ಇಂಟರ್ನೆಟ್ಟಲ್ಲಿ ಅಲ್ಲಿ ಇಲ್ಲಿ ಎಲ್ಲ ರಿಸೋರ್ಸಸ್ ನೋಡಿದ್ರಿಂದ ಬರೆದೆ. ಅದು ಸ್ವಲ್ಪ ಈಗೇನು ವೈರಲ್ ಅಂತ ಹೇಳ್ತೀವಲ್ಲ, ಆ ಕಾಲದಲ್ಲಿ ಆ ಆರ್ಟಿಕಲ್ಸ್ ಎಲ್ಲ ವೈರಲ್ ಆಯಿತು. ಸುಮಾರು ಜನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು, ಸಾವಿರಾರು ಜನ ವೆಬ್ಸೈಟಿಗೆ ಬಂದು. ಸೊ ನಾನು ಅದನ್ನು insightsonindia.com ಅಂತ ಹೆಸರಿಟ್ಟಿದ್ದೆ. ಅಂದರೆ ನನಗೆ UPSC ಅಟೆಂಪ್ಟ್ಸ್ ಆದಮೇಲೆ ಲೇಖಕ ಆಗಬೇಕನ್ನೋ ಒಂದು ಕನಸಿತ್ತು. ಸೊ ಅದಕ್ಕೇನು ಮಾಡಿದೆ ನಾನು, ಇನ್ಸೈಟ್ಸ್ ಆನ್ ಇಂಡಿಯಾ, ಇಂಡಿಯಾದ ಮೇಲೆ ನನ್ನದೇ ಆದ ಒಳನೋಟ, ಒಳದೃಷ್ಟಿ, ಪ್ರಪಂಚಕ್ಕೆ ಪರಿಚಯ ಮಾಡೋಣ ಅಂತ ನಂಗೆ ಆ ಒಂದು ಥಾಟ್ ಇಟ್ಕೊಂಡು ಹೆಸರಿಟ್ಟಿದ್ದೆ ನಾನು. ವೆಬ್ಸೈಟಿಗೆ ಬರೋರೆಲ್ಲ ಇನ್ಸೈಟ್ಸ್ ಸರ್ ಅನ್ನೋದಕ್ಕೆ ಶುರು ಮಾಡಿದರು. ನಾನು ಅವರಿಗೆ ಕಮೆಂಟ್ ರಿಪ್ಲೈ ಮಾಡ್ತಾ ಇದ್ದೆ. ಅವರು ಆನ್ಸರ್ ರೇಟಿಂಗ್ ಶುರು ಮಾಡಿದ್ರು. ಇಡೀ ಇಂಡಿಯಾದಲ್ಲಿ ಫಸ್ಟ್ ನಾನೇ ಶುರು ಮಾಡಿದ್ದು UPSCಗೆ. ಮನೆಯಲ್ಲೇ ಕೂತ್ಕೊಂಡು ಆನ್ಸರ್ನ ನನ್ನ ವೆಬ್ಸೈಟಿಗೆ ಹಾಕಿ ರಿವ್ಯೂ ತೊಗೋಬೋದು ಅಂತಂದು. ಅದಕ್ಕಿಂತ ಐಡಿಯಾ ಯಾರಿಗೂ ಬಂದಿರಲಿಲ್ಲ. ಅದಾದಮೇಲೆ ಎಲ್ಲ ಕಡೆ ಕಾಮನ್ ಆಯಿತು. 13ನಲ್ಲಿ KS ರಿಸಲ್ಟ್ ಬಂತು, ಅದು ರಿಜೆಕ್ಟ್ ಆಯಿತು, ಅಂದರೆ ಲಿಸ್ಟ್ ಕ್ಯಾನ್ಸಲ್ ಆಯಿತು. ಆವಾಗ ನಾನು ಅಂದ್ಕೊಂಡೆ, ಹೆಂಗಿದ್ರು ವೆಬ್ಸೈಟು ಚೆನ್ನಾಗಿ ನಡೀತಾ ಇದೆ, ಫಾಲೋವರ್ಸ್ ಸುಮಾರು ಜನ ಬರ್ತಾ ಇದ್ದಾರೆ, ಯಾಕೆ ಇನ್ಸ್ಟಿಟ್ಯೂಷನ್ ಮಾಡಬಾರ್ದು ಅಂತಂದಾಗ ಇನ್ಸೈಟ್ಸ್ IAS ಅಂತಂದು ಬೆಂಗಳೂರಿಗೆ ಬಂದು 2014 ಜನವರಿ ಶುರು ಮಾಡಿದೆ. ಸೊ ಅಲ್ಲಿಂದ ನಮ್ದು ಒಂದು ರೀತಿ ಯಶೋಗಾಥೆ ಶುರುವಾಯಿತು ಅಂತ. ಸರ್, ತಾವು ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾನೆ PDO ಆಗಿ ಪಾಸ್ ಆಗ್ತೀರಿ, ನಂತರದಲ್ಲಿ IAS ಕೂಡ ತಾವು ಪಾಸ್ ಆಗ್ತೀರಿ. ಸೊ ಈಗ ಒಂದು ಸೇವೆಯಲ್ಲಿ ಇದ್ದೆ, ಈ ಥರ ಮುಂದಿನ ಎಕ್ಸಾಮ್ಗಳಲ್ಲಿ ಓದೋದು ಎಷ್ಟು ಸೂಕ್ತ? ಮತ್ತು ತಾವು PDO ಆಗಿ ಕೆಲಸ ಮಾಡ್ತಾನೆ ತಾವು IAS ಪಾಸ್ ಆದಂಥವ್ರು. ಸೊ ಹೀಗೆ ಕೆಲಸ ಮಾಡ್ತಾನೆ ಮುಂದಿನ ಗುರಿಯನ್ನು ಸಾಧಿಸೋದಕ್ಕೆ ತಾವು ಏನು ಸಲಹೆಗಳನ್ನು ನೀಡ್ತೀರಿ ಸರ್? ಓಕೆ, ಈಗ ಸುಮಾರು ಜನಕ್ಕೆ ಆಸ್ಪಿರೆಂಟ್ಸ್ಗೆ ಒಂದು ಗೊಂದಲ ಇರ್ತದೆ. ನಾನು ಖಾಲಿ ಕೂತ್ಕೊಂಡು ಫುಲ್ ಟೈಮ್ UPSC ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿ ಆಗಬೇಕಾ, ಅಥವಾ ಬೇರೆ ಪರೀಕ್ಷೆಗಳನ್ನು ಪಾಸ್ ಮಾಡಿ ಜಾಬ್ನ ಜಾಯ್ನ್ ಆಗಿ ಮಾಡಬೇಕನ್ನೋದು. ನಾನು UPSCಗೆ ತಯಾರಿ ಮಾಡಬೇಕಾದ್ರೆ ನಾನು ಎಲ್ಲ ಕಡೆ ಹೇಳ್ತೀನಿ, ನೀವು UPSC ಆಲದ ಮರ ಇದ್ದಂಗೆ. UPSC ಸಿಲೆಬಸ್ ಕಾಂಪ್ರಿಹೆನ್ಸಿವ್ ಆಗಿ, ಡೀಪಾಗಿ ನೀವು ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆದರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ನ ಪಾಸ್ ಮಾಡ್ಬೋದು. ಬೇರೆ ಅದರ್ ಎಕ್ಸಾಮ್ಸ್, ಗ್ರೂಪ್ B, C ಎಕ್ಸಾಮ್ಗಳು ಇರ್ತಾವಲ್ಲ, ಪಾಸ್ ಮಾಡ್ಬೋದು. ಅದು ಗ್ರೂಪ್ A KPSCನಲ್ಲೂ ಕೂಡ AC DYSP ಎಲ್ಲ ಮಾಡ್ಕೋಬೋದು. ಸೊ UPSCನ ನೋಡಿ ಎಲ್ಲ ಎಕ್ಸಾಮ್ಗಳು ಒಂದು ರೀತಿಯಲ್ಲಿ ಬೇರೆ ಬೇರೆ ವೇರಿಯೇಷನ್ನಲ್ಲಿ ಸಿಲೆಬಸ್ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಒಂದು ಕಿವಿ ಮಾತು, UPSC ತಯಾರಾಗ್ತಾ ಬೇರೆ ಎಕ್ಸಾಮ್ಗಳನ್ನ ಕಂಪಲ್ಸರಿ ಬರೀಲೇಬೇಕು. ಅದು ನೀವು 6 ತಿಂಗಳು 5 ತಿಂಗಳು UPSC ಶುರು ಮಾಡಿದ ಮೇಲೆ ಗೋ ಆನ್ ರೈಟಿಂಗ್ ಅದರ್ ಎಕ್ಸಾಮ್ಸ್. ಸೊ ನನ್ನ PDO ಪಾಸ್ ಆಗಿತ್ತು, 2 ವರ್ಷ ಮಾಡಿದೆ, ಬಿಟ್ಟೆ. ಆಮೇಲೆ KS ಪಾಸ್ ಆಯಿತು. ಮತ್ತು ಒಂದೆರಡು ಬ್ಯಾಂಕ್ ಎಕ್ಸಾಮು ಅಟೆಂಡ್ ಮಾಡಿದ್ದೆ. ಅವು ನಾನು ರಿಸಲ್ಟ್ ನೋಡೋಕೆ ಹೋಗಲಿಲ್ಲ, ಪಾಸ್ ಆಗಿದ್ವು ಅಂತ ಅನ್ಕೊತೀನಿ. ನಂಗೆ ಇಷ್ಟ ಇರಲಿಲ್ಲ, ಬಟ್ ಬರೀತಾ ಇದ್ದೆ ಎಕ್ಸಾಮ್ಸ್ ಎಲ್ಲ. ಬಟ್ ರಿಸ್ಕ್ ತೊಗೊತಾ ಇದ್ದೆ, ಯಾವುದೋ ಒಂದಕ್ಕೆ ಅಂಡ್ಕೊಂಡು ಕೂರ್ತಿರ್ಲಿಲ್ಲ ನಾನು. ಸೊ ಕಿವಿ ಮಾತೇನು ಅಂತಂದರೆ, ಜಾಬ್ ಮಾಡ್ತಾ ನೀವು ತಯಾರಿ ಮಾಡ್ಬೋದು, ಬಟ್ ಒಂದು ಜಾಬ್ ಸೇರ್ಕೊಳ್ಳೋದಕ್ಕಿಂತ ಮುಂಚೆ 1-1.5 ವರ್ಷ UPSCಗೆ ನೀವು ಫುಲ್ ಟೈಮ್ ಕೊಡಲೇಬೇಕು.
ಮುಗಿಸ್ಕೊಂಬಿಡಿ ಯು ಪಿ ಎಸ್ ಸಿ ಸಿಲೆಬಸ್ನ. ಅಟ್ಲೀಸ್ಟ್ 2 ಇಯರ್ಸ್ ಅಂತೂ ಬೇಕಾಗುತ್ತೆ, 1.5 ವರ್ಷ ಮಿನಿಮಮ್. ಅಷ್ಟು ಟೈಮಲ್ಲಿ ಯು ಪಿ ಎಸ್ ಸಿ ಸಮಗ್ರವಾಗಿ ಏನೇನು ಕಲಿಬೇಕು ಎಲ್ಲ ಕಲ್ತ್ಬಿಟ್ಟು ಆಮೇಲೆ ಒಂದು ಜಾಬ್ ಜಾಯ್ನ್ ಆಗಿ ದೆನ್ ಯು ಕಂಟಿನ್ಯೂ ಯು ಪ್ರಿಪ್ರೇಷನ್. ಬಟ್ ಜಾಬ್ ಜಾಯ್ನ್ ಆದಮೇಲೆ ಎರಡನೇ ಕಿವಿ ಮಾತು, ನಾವೇನು ಮಾಡ್ಬಿಡ್ತೀವಿ, ಸೆಟ್ಲ್ ಆಗಿಬಿಡ್ತೀವಿ. ಪಿ ಡಿ ಒ ಆಯಿತು, ಸಬ್ ಇನ್ಸ್ಪೆಕ್ಟರ್ ಆಯಿತು, ನನಗೆ ಎಫ್ ಡಿ ಆಯಿತು, ವಿಲೇಜ್ ಅಕೌಂಟೆಂಟ್ ಆಯಿತು, ಖುಷಿಯಾಗ್ಬಿಡ್ತೀವಿ. ಮನೆಯವರು ಆ ಥರ ನಮಗೆಲ್ಲ ಒಂದು ರೀತಿಯಲ್ಲಿ ಖುಷಿ ಪಟ್ಟು ಸಮಾಧಾನ ತೋರಿಸ್ಕೊಂಡು ಓಕೆ ಇಷ್ಟೇ ಸಾಕು. ಆ ಒಂದು ಅಲ್ಪತೃಪ್ತಿ ಇರಬಾರ್ದು. ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ನಿಮ್ಮ ಜಾಬ್ ಆದಮೇಲೆ ಒಂದು 5 to 6 hours ಏನು ಕಲ್ತಿರ್ತಿರಲ್ಲ ಅದಕ್ಕಿಂತ ಮುಂಚೆ ಸೊ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಯು ಪಿ ಎಸ್ ಸಿನ ಯಾವತ್ತು ಬಿಡೋಕೆ ಹೋಗ್ಬೇಡಿ. ಸರ್, ಈಗ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಅಂದರೆ ಎಲ್ಲ ಶಕ್ತಿ ನಿನ್ನಲ್ಲೇ ಇದೆ, ಸೊ ಅದನ್ನ ಜಾಗೃತೆಗೊಳಿಸ್ಕೊಂಡ್ರೆ ನೀನು ಏನಾದರೂ ಸಾಧಿಸ್ಬೋದು ಅಂತ ಒಂದು ಮಾತು ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ತಾವು ಈಗಿನ ಯುವಕರಿಗೆ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ನನಗೂ ಬಹಳ ಇಷ್ಟ ಆಗುವಂಥ ಕೋಟ್ ಅದು. ಅದರಲ್ಲಿ ಭಾಳ ಆಳವಾದಂಥ ಕೋಟ್ ಅದು. ಆ್ಯಕ್ಚುಲಿ ತುಂಬ ಡೀಪ್ ಮೀನಿಂಗ್ ಇರೋಂಥ ಕೋಟ್ ಅದು. ನಮ್ಮಲ್ಲೇ ಎಲ್ಲ ಇದೆ, ನಮ್ಮಲ್ಲೇ ವಿಶ್ವ ಇದೆ, ನಮ್ಮಲ್ಲಿ ಅಗಾಧ ಶಕ್ತಿ ಇದೆ ಅನ್ನೋದು ಎಲ್ಲ ಸ್ಪೀಚಲ್ಲೂ ಕೇಳಿಸ್ಕೊಂತಿರ್ತೀವಿ. ದೊಡ್ಡ ದೊಡ್ಡ ಮಹಾತ್ಮರು, ಭಾಷಣಕಾರೆಲ್ಲ ಹೇಳ್ತಾರೆ ನಿಮ್ಮೊಳಗೆ ಶಕ್ತಿ ಇದೆ, ಆ ಚೈತನ್ಯ ಇದೆ ಅಂತಂದು. ಮೊದಲನೇದು ಅದ್ರ ಬಗ್ಗೆ ಅರಿವಿರಬೇಕು ನಮಗೆ. ನಮ್ಮ ಬಗ್ಗೆನೇ ನಮ್ಮ ಒಂದು ಪ್ರಜ್ಞೆ ಜಾಗೃತ ಆಗಿರಬೇಕು. ನಮ್ಮೊಳಗೆ ಏನಿದೆ, ಆಮೇಲೆ ನಾನು ಇಲ್ಲಿರೋ ಪರ್ಪಸ್ ಏನು, ನಿಜವಾಗ್ಲೂ ಮುಂದೆ ನನಗೆ ಈ ರೀತಿ ಒಂದು ಸಾಧನೆ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಫಸ್ಟ್ ಒಳಗೆ ಬಿಲ್ಡ್ ಮಾಡ್ಕೋಬೇಕು ನಾವು. ಅದು ಬಿಲ್ಡ್ ಆಗೋದು ಹೆಂಗೆ ಅಂತಂದರೆ ಥ್ರೂ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಥ್ರೂ ಎಕ್ಸ್ಪೋಜರ್. ನಾವು ಜೀವನದಲ್ಲಿ ಹಲವಾರು ಅನುಭವಗಳಿಗೆ ಒಂದು ಓಪನ್ ಮೈಂಡ್ ಇಟ್ಕೊಂಡು ಆ ಅನುಭವಗಳನ್ನ ಪಡಿಬೇಕು ನಾವು. ಅದು ಏಳು ಬೀಳಿರ್ಬೋದು, ಸೋಲು ಗೆಲುವು ಇರ್ಬೋದು, ಏನಾದರೂ ಇರ್ಬೋದು. ನಾವು ಕಂಫರ್ಟ್ ಝೋನಾಗಿ ಇರೋಕ್ಕೆ ಇಷ್ಟಪಡ್ತೀವಿ, ಅನುಭವಗಳನ್ನು ಪಡಿಬೇಕು. ಸೊ ಅದಕ್ಕೆ ಸುತ್ತಾಡಬೇಕು, ಜನಗಳನ್ನು ಮೀಟ್ ಮಾಡಬೇಕು, ಹಲವಾರು ಕಠಿಣ ಸಂದರ್ಭಗಳನ್ನು ಎದುರಿಸ್ಬೇಕಾಗತ್ತೆ. ಸೊ ಅವಾಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನನ್ನೊಳಗೆ ಶಕ್ತಿ ಇದೆಯಾ. ಒಂದು ಸಣ್ಣ ಪ್ರಾಬ್ಲಮ್ನ ಮೀರಿದ ಮೇಲೆ ಅದನ್ನು ಫೇಸ್ ಮಾಡಿ ಪಾರಾದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಐ ಕ್ಯಾನ್ ಹ್ಯಾಂಡಲ್ ಬಿಗ್ಗರ್ ಚಾಲೆಂಜ್. ಹಿಂಗೆ ಅದು ಜಾಗೃತ ಆಗ್ತಾ ಹೋಗುತ್ತೆ. ಆಮೇಲೆ ಈ ಪ್ರಜ್ಞೆ ಅನ್ನೋದು ಓದೋದ್ರ ಮೂಲಕನೂ ಬೆಳೀತದೆ. ಅದು ಸಾಹಿತ್ಯ ಇರ್ಬೋದು, ಆಧ್ಯಾತ್ಮ ಇರ್ಬೋದು. ಅದನ್ನು ಓದ್ತಾ ಓದ್ತಾ ಏನಾಗುತ್ತೆ ಅಂದರೆ ಬೇರೆದೇ ಒಂದು ಲೋಕ ಪ್ರಪಂಚ ನಮ್ಗೆ ಯಾವಾಗ ಅದರದ್ದು ಅನಾವರಣ ಆಗುತ್ತಲ್ಲ ಅವಾಗ ನಮಗೆ ಗೊತ್ತಾಗ್ತದೆ ನನ್ನ ಜೀವನ, ನನ್ನ ಕಷ್ಟ ದೊಡ್ಡದಲ್ಲ, ಅದರ ಆಚೆ ಭಾಳ ಇದೆ, ವಿಶ್ವ ಅಗಾಧವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ನಮಗನ್ಸುತ್ತೆ ಇಲ್ಲ ಐ ಶುಡ್ ಡೂ, ಇರೋದೊಂದು ಜೀವನ ಏನಾದರೂ ದೊಡ್ಡದಾಗಿ ಅಚೀವ್ ಮಾಡ್ಬೇಕಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಈ ರೀತಿ ಹೇಳೋದೇನು ಅಂತಂದರೆ ಯಾರು ಯುವತಿಯರಿಗೆ ಮೊದಲು ಸೆಟ್ಲ್ ಆಗಬೇಡಿ, ಕಂಫರ್ಟ್ ಝೋನಲ್ಲಿ ಇರಬೇಡಿ, ರಿಸ್ಕ್ ತಗೊಳ್ಳಿ, ಓಡಾಡಿ, ಜಾಸ್ತಿ ಓದಿ. ಆಮೇಲೆ ಅಂದರೆ ಹೆದರಬೇಡಿ, ಯಾರಿಗೂ ಹೆದರಕ್ಕೆ ಹೋಗಬೇಡಿ, ಯಾವುದಕ್ಕೂ ಹೆದರಕ್ಕೆ ಹೋಗಬೇಡಿ, ಮುನ್ನುಗ್ತಾ ಇರಬೇಕು. ಅದು ಏನಾದರೂ ಆಗಲಿ, ರಿಸಲ್ಟು ಪಾಸ್ ಆಫ್ ಫೇಲ್, ಜಸ್ಟ್ ಕೀಪ್ ಮೂವಿಂಗ್ ಅಷ್ಟೇ. ಸರ್, ಈಗ ವಿಶೇಷವಾಗಿ ನಾವು ಉತ್ತರ ಕರ್ನಾಟಕವನ್ನು ಗಮನವಾಗಿ ಇಟ್ಕೊಂಡು ನೋಡಿದರೆ ಅಲ್ಲಿ ಹೆಚ್ಚಿನವರು ಕನ್ನಡ ಮೀಡಿಯಮಿಂದನೇ ಬಂದಿರುವಂಥವ್ರು, ಸೊ ಓದ್ತಾ ಇರುವಂಥವ್ರು. ಸೊ ಅವರು ಈ ಎಕ್ಸಾಮ್ಗಳಿಗೂ ಸಹ ಅವರು ಕನ್ನಡದಲ್ಲೇ ಓದೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೋತಾ ಇರ್ತಾರೆ. ಸೊ ಅದು ಎಷ್ಟು ಪೂರಕ ಆಗುತ್ತೆ ಸರ್? ಯಾಕಂದರೆ ಇದು ನ್ಯಾಷನಲ್ ಲೆವೆಲ್ ಒಂದು IAS ಅಂತ ಹೇಳಿದ್ರೆ ಜಾಸ್ತಿ ದೊಡ್ಡ ಹುದ್ದೆಯಲ್ಲಿ ಇರುವಂಥದ್ದು, ಅದಕ್ಕೆ ಕ್ವಶನ್ಸ್ ಅದೇ ಥರನೇ ಬರ್ತಾ ಇರ್ತಾರೆ. ಸೊ ಈಗ ಕನ್ನಡದಲ್ಲಿ ಪ್ರಿಪ್ರೇಷನ್ ಮಾಡೋದಕ್ಕೂ ಮತ್ತು ಇಂಗ್ಲೀಷನ್ನು ಓದೋದು ಎಷ್ಟು ಅವಶ್ಯಕತೆ ಅಂತ ಅನ್ಸುತ್ತೆ? ಕನ್ನಡ ಅತ್ಯಂತ ಪ್ರಾಚೀನ ಭಾಷೆ, ನಮ್ಮದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತಲೂ ಕೆಟಗರೈಸ್ ಆಗಿದೆ ಇಂಡಿಯಾದಲ್ಲಿ. ಆಮೇಲೆ ಭಾಳ ಅದ್ಭುತವಾದ ಭಾಷೆ ಅಂತಂದರೆ ಇದರಲ್ಲಿ ಸಾಹಿತ್ಯ ಎಷ್ಟು ಶ್ರೀಮಂತ ಸಮೃದ್ಧಿಯಾಗಿದೆ ಅಂದರೆ ಕನ್ನಡ ಸಾಹಿತ್ಯ ಇಂಗ್ಲೀಷ್ ಸಾಹಿತ್ಯಕ್ಕಿಂತ ಸಮೃದ್ಧವಾಗಿದೆ ಅಂತಂದು ನಾನು ಹೆಮ್ಮೆಯಿಂದ ಹೇಳ್ಕೋಬೋದು. ಬಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಂತ ಬಂದಾಗ ಅಲ್ಲಿ ಬೇಕಾಗಿರುವಂಥ ಒಂದು ಕಂಟೆಂಟ್, ಇನ್ಫಾರ್ಮೇಷನ್ ಅಂತ ಏನು ಹೇಳ್ತೀವಿ, ಅಲ್ಲಿ ಭಾಳ ನಾವು ಹಿಂದೆ ಉಳ್ಕೊಂಡಿದ್ದೀವಿ. ಈ ಜಿಯೋಗ್ರಫಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಕನ್ನಡದಲ್ಲಿ ಅಷ್ಟೊಂದು ಕ್ವಾಲಿಟಿ ಪುಸ್ತಕಗಳು, ಮೆಟೀರಿಯಲ್ಸ್ ಇಲ್ಲ. ಇರ್ಬೋದು, ಬಟ್ ಅವು ಗೊತ್ತಿಲ್ಲ ನನಗೆ. ಈಗ ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ನಾನು ನೋಡಿರೋಂಥದ್ದೆಲ್ಲ ಎಲ್ಲ ಸಬ್ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಇರೋವಂಥದ್ದು ಕಂಪ್ಯಾರೇಟಿವ್ಲಿ ನೀವು ಇಂಗ್ಲೀಷಿಗೆ ಕಂಪೇರ್ ಮಾಡಿದಾಗ. ಸೊ ಏನಾಗುತ್ತೆ, ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಕನ್ನಡ ಮಾಧ್ಯಮದಲ್ಲಿ ಓದು ಬರೆದು ಪಾಸ್ ಆಗ್ಬೋದು. ಆದರೆ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿ ಎಕ್ಸಾಮ್ ಬರೆದಾಗ ಭಾಷೆ ಏನು ಬಳಸ್ತಿರಲ್ಲ ಅದು ಸಾಹಿತ್ಯದ ಒಂದು ಪರಿಭಾಷೆ ಅಂತ ಹೇಳ್ತೀವಿ.
ಶುದ್ಧ ಭಾಷೆ, ಆಮೇಲೆ ಆಳವಾಗಿರ್ಬೇಕಾಗುತ್ತೆ, ನಿಮ್ಮ ವೊಕ್ಯಾಬ್ಯುಲರಿ ಸ್ಟ್ಯಾಂಡರ್ಡ್ ಆಗಿರ್ಬೇಕಾಗುತ್ತೆ. ಅದು ಯಾರು ಇಂಗ್ಲೀಷಲ್ಲಿ ಬೆಸ್ಟ್ ಆನ್ಸರ್ ಬರೀತಾರಲ್ಲ ಅದಕ್ಕೆ ಇಕ್ವಿವ್ಯಾಲೆಂಟ್ ಆಗಿರಬೇಕು, ಕ್ವಾಲಿಟಿ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ವೈಸ್. ಅವ್ರು 10 ಪಾಯಿಂಟ್ ಬರೆದ್ರೆ ನೀವು 10 ಪಾಯಿಂಟ್ ಬರೀಬೇಕು. ಸೊ ಕನ್ನಡದಲ್ಲಿ ಆ ರೀತಿ ಒಂದು ಮಾರ್ಗದರ್ಶನ, ಆ ರೀತಿ ಕಂಟೆಂಟ್ ಇವತ್ತು ಕೊರತೆ ಇದೆ ಅಂತ ನನ್ನ ಅನಿಸಿಕೆ. ಆಮೇಲೆ ಇನ್ನೊಂದು ಏನಾಗಿದೆ, ಒಂದು ಬಯಾಸ್ ಇದೆ. UPSC ಕನ್ನಡದಲ್ಲೂ ಪ್ರಶ್ನೆಗಳನ್ನ ಕೊಡ್ಬೇಕು ಆ್ಯಕ್ಚುಲಿ, ಬಟ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ಸಂಸದರು, ನಮ್ಮ ರಾಜಕಾರಣಿಗಳು ಈ ವಿಚಾರಗಳ ಬಗ್ಗೆ ಧ್ವನಿ ಎತ್ತೋದಿಲ್ಲ. ಇದು ಭಾಳ ಪ್ರಮುಖವಾದಂಥ ಒಂದು ವಿಚಾರ, ಇದು ಇಶ್ಯೂ ಕೂಡ ಹೌದು. ಅಂದರೆ ಸುಮಾರು ಲಕ್ಷಾಂತರ ಮಂದಿ ಮಕ್ಕಳುಗಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿರೋರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿರೋಂಥದ್ದು, ಡಿಗ್ರಿನೂ ಕನ್ನಡ ಮಾಧ್ಯಮದಲ್ಲಿ ಮಾಡ್ತಾರೆ. ಸೊ ಅಲ್ಲಿ ಪಾಸ್ ಔಟ್ ಆದಾಗ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇವತ್ತು KPSC ಎಕ್ಸಾಮ್ ಏನು ಮಾಡ್ತಾರೆ, ಅವು ಕೂಡ ಇಂಗ್ಲೀಷ್ ಮೀಡಿಯಂ ಪರನೇ ಇರೋವಂಥದ್ದು. ಲಾಸ್ಟ್ ಟೈಮ್ 106 ಜನ KS ಅಧಿಕಾರಿಗಳಲ್ಲಿ 95 ಜನ ಇಂಗ್ಲೀಷ್ ಮೀಡಿಯಮ್ನವರು UPSCಗೆ ಪ್ರಿಪೇರ್ ಆಗಿರೋಂಥವ್ರು. ಸೊ ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಅಲ್ಲಿ UPSCನ ನಾವು ರಿಫಾರ್ಮ್ ಮಾಡೋದು ಭಾಳ ದೊಡ್ಡ ಹೋರಾಟ ಆಗಬೇಕು, ಅದು ಭಾಳ ದೀರ್ಘಕಾಲ ಹಿಡಿಯುವಂಥದ್ದು. ಸೊ ಈಗ ಕನ್ನಡದಲ್ಲಿ ಒಳ್ಳೆ ಮೆಟೀರಿಯಲ್ ರೆಡಿ ಆಗಬೇಕು. ಅದಕ್ಕೆ ನಾನೇನು ಹೇಳ್ತೀನಿ, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಇಂಗ್ಲೀಷ್ ಕಲ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಬರೀರಿ ಅಂತ ಹೇಳ್ತೀನಿ. ಯಾಕಂದರೆ ಮಕ್ಕಳು ಪಾಸ್ ಆಗಬೇಕು. ಕನ್ನಡ ಮೀಡಿಯಮ್ನವರು ಆ್ಯಕ್ಚುಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತು ಎಕ್ಸಾಮ್ ಬರೆದು ಪಾಸ್ ಆಗಿರೋರು ತುಂಬ ಜನ ಇದ್ದಾರೆ. ಸೊ ಅದು ಆ್ಯಕ್ಚುಲಿ ಸುಲಭವಾದದ್ದು, ಅಂದರೆ ಪ್ರಯತ್ನ ಮಾಡಿದರೆ ಮಾಡೋವಂಥ ಕೆಲಸ. ಅದು ಸದ್ಯಕ್ಕೆ ಹಂಗೆ ಹೇಳ್ತೀವಿ ತಾತ್ಕಾಲಿಕವಾಗಿ. ಸರ್, ಈಗ ಇದು ಸರ್ಕಾರನೂ ಕೂಡ ತಾವು ಹೇಳಿದಾಗೆ ಈ ಇಂಗ್ಲೀಷ್ ಮೆಟೀರಿಯಲನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವಂಥದ್ದು ಏನಾರು ಒಂದು ಯೋಜನೆ ಮಾಡಬೇಕಾ? ಒಂದು ಯೋಜನೆ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ಆದಂಥ ಒಂದು ಬಜೆಟ್ ಇಟ್ಟು, ಒಂದು ಡಿಪಾರ್ಟ್ಮೆಂಟ್ ಇಟ್ಟು. KPSCನಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ನ ಕನ್ನಡಕ್ಕೆ ತರ್ಜುಮೆ ಮಾಡುವಷ್ಟು ಕೆಪಾಸಿಟಿ ಇಲ್ಲ, ಒಂದು ಡಿಪಾರ್ಟ್ಮೆಂಟ್ ಇಲ್ಲ ಸಪರೇಟಾಗಿ, ಅದಕ್ಕೆ ಬೇಕಾದಂಥ ಎಕ್ಸ್ಪರ್ಟ್ಸ್ ಇಲ್ಲ. ಸುಮಾರು 40ರಿಂದ 50 ಕ್ವಶನ್ಸ್ ರಾಂಗ್ ಇದ್ವು ಕನ್ನಡ ಮೀಡಿಯಮಲ್ಲಿ. ನೀವು ಹೇಳ್ತಿರೋದೇನು, ಇಡೀ ಎಕ್ಸಾಮಿಗೆ ಕನ್ನಡದಲ್ಲಿ ಮೆಟೀರಿಯಲ್ ಇದು ಮಾಡಿ ಅಂತಂದ್ಬಿಟ್ಟು ಮಾಡುವಂಥ ಟ್ಯಾಲೆಂಟು ಕರ್ನಾಟಕದಲ್ಲಿದೆ. ಈಗ ಮೊನ್ನೆ ನಾವು ಬಾನು ಮುಷ್ತಾಕ್ ಅವರ ಪುಸ್ತಕ ನೋಡಿದ್ವಿ, ಕನ್ನಡದಿಂದ ಇಂಗ್ಲೀಷಿಗೆ. ದೀಪಾ ಬಾಸ್ತಿ ಅವರು ಹಾರ್ಟ್ ಲ್ಯಾಂಪ್, ಅದು ಇಡೀ ಪ್ರಪಂಚಕ್ಕೆ ಅದನ್ನು ತೋರಿಸಿ ಒಂದು ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ತಗೊಂಡ್ರು. ಸೊ ಕನ್ನಡದಿಂದ ಇಂಗ್ಲೀಷ್ ಇರ್ಬೋದು, ಇಂಗ್ಲೀಷಿಂದ ಕನ್ನಡ ಇರ್ಬೋದು, ಅಷ್ಟು ಅಂದರೆ ಕ್ವಾಲಿಟೇಟಿವ್ ಆಗಿ ಟ್ರಾನ್ಸ್ಲೇಟ್ ಮಾಡೋವಂಥ ಭಾಳ ಪ್ರತಿಭೆಗಳು ಇದ್ದಾರೆ. ಅವ್ರನ್ನ ಉಪಯೋಗಿಸ್ಕೊಂಡು ಇನ್ನೊಂದು ಏನಾಗಿದೆ, ಯೂನಿವರ್ಸಿಟಿಗಳೆಲ್ಲ ಹಾಳಾಗೋಗಿದ್ದಾವೆ, ಕ್ವಾಲಿಟಿ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇಂಟೆಲೆಕ್ಚುಯಲ್ ಕೆಪಾಸಿಟಿ, ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಅದೆಲ್ಲ ಕೆಳಗೆ ಬಿದ್ದೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಸರ್ಕಾರಗಳು ಒಂದು ತಾರತಮ್ಯ ಅಂತಂದ್ಬಿಟ್ಟು, ಅಂದರೆ ಅವ್ರದ್ದು ಪ್ರಯಾರಿಟಿ ಏನಾಗಿದೆ, ಮೋಸ್ಟ್ಲಿ ಬಿಸ್ನೆಸ್ಸು, ಇಂಡಸ್ಟ್ರಿ ಇವೆಲ್ಲ ಆ ಕಡೆ ಹೊರಟೋಗಿದೆ. ಈ ಎಜುಕೇಷನ್ನು, ಯೂನಿವರ್ಸಿಟಿ, ಅದಕ್ಕೆ ಕೊಡಬೇಕಾದಂಥ ಪ್ರಾಮುಖ್ಯತೆ, ಅದಕ್ಕೆ ಕೊಡಬೇಕಾದಂಥ ಒಂದು ಕನ್ಸರ್ನ್ ಕೂಡ ಎಲ್ಲಿ ಕಾಣಿಸ್ತಾ ಇಲ್ಲ. ಸೊ ಈಗ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಮುಖ್ಯ ಘಟ್ಟಕ್ಕೆ ಬರುವಂತಹ ಒಂದು ಪ್ರಶ್ನೆ, ಸೊ ಓದುವಂಥ ಸಮಯದಲ್ಲೇ ಈ ಪ್ರೀತಿ ಪ್ರೇಮ ಅನ್ನುವಂಥ ಒಂದು ಸೆಳೆತಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಆ ಓದುವಂಥ ಸಮಯದಲ್ಲಿ ಯಾವ ಥರ ಅವ್ರ ಫೋಕಸ್ ಇರ್ಬೇಕು ಸರ್, ತಮ್ಮ ಸಲಹೆ? ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ, ಅದರಲ್ಲೂ UPSC ಎಕ್ಸಾಮ್ ಅಂತ ಬಂದಾಗ, ಇಲ್ಲಿ ನಿಮ್ಗೆ ಯಾವುದೇ ಯೂನಿವರ್ಸಿಟಿ ಡಿಗ್ರಿ ಕೊಡಲ್ಲ. ನೀವು 2 ವರ್ಷ UPSCಗೆ ತಯಾರಿ ಮಾಡಬೇಕಾದ್ರೆ ಯಾರು ಅಟೆಂಡೆನ್ಸ್ ಕೇಳಲ್ಲ ನಿಮಗೆ, ಯಾರೋ ನಿಮಗೆ ಈ ಕೊಳ್ಪಟ್ಟಿ ಹಿಡಿದ್ಬಿಟ್ಟು ಕರೆಕ್ಟ್ ಎಕ್ಸಾಮ್ ಬರೀತಿದ್ಯಾ, ಓದ್ತಿದ್ಯಾ, ಎಷ್ಟು ಗಂಟೆ ಓದ್ತಿದ್ಯಾ, ಪೇರೆಂಟ್ಸ್ಗೆ ಗೊತ್ತಿರಲ್ಲ ಅದೆಲ್ಲ. ಇಲ್ಲಿ ಯುವರ್ ಆನ್ ಯುವರ್ ಓನ್ ಅಂತ, ಅಂದರೆ ಏನೇ ಡಿಸಿಷನ್ ತಗೊಂಡ್ರು ವಾಲಂಟ್ರಿ ತಗೋಬೇಕಾಗತ್ತೆ. ಅಲ್ಲಿ ಆ ಕ್ಷಣದ ತನಕ ಅವರಿಗೆ ಲಾಂಗ್ ಅವರ್ಸ್ ಕೂತು ಓದಿ ಅಭ್ಯಾಸ ಇರಲ್ಲ ಯೂನಿವರ್ಸಿಟಿಗಳಲ್ಲಿ, ಕಾಲೇಜ್ಗಳಲ್ಲಿ. ಈಗ ಸಡನ್ಲಿ UPSC ಬಂದಾಗ ಡೈಲಿ 8 to 10 ಅವರ್ಸ್ ಓದಿ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಅವರಿಗೆ ಒಂದು ರೀತಿ ಡೈರೆಕ್ಷನ್ ಲೆಸ್ ಆಗುತ್ತೆ, ಆ ಒಂದು ಸೆಲ್ಫ್ ಡಿಸಿಪ್ಲಿನ್ ಇರಲ್ಲ. ಆಮೇಲೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲದೆ ಇದ್ದಾಗ ಸೆಲ್ಫ್ ಕಂಟ್ರೋಲು ಇರೋದಿಲ್ಲ, ಅವಾಗ ಡಿಸ್ಟ್ರಾಕ್ಟ್ ಆಗ್ತಾರೆ. ಒಬ್ಬರು ಮೊಬೈಲಿಗೆ ಅಡಿಕ್ಟ್ ಆಗ್ತಾರೆ, ಕೆಲವೊಬ್ರು ಪಾರ್ನ್ ಅಂತ ಇರುತ್ತೆ ಅದಕ್ಕೆ ಅಡಿಕ್ಟ್ ಆಗ್ತಾರೆ, ಮೇ ಬಿ ಡ್ರಗ್ಗಿಗೂ ಅಡಿಕ್ಟ್ ಆಗ್ಬೋದು ಕೆಲವೊಬ್ರು ಸ್ಲೀಪಿಗೂ ಅಡಿಕ್ಟ್ ಆಗ್ತಾರೆ, ಕೆಲವೊಬ್ರು ಡಿಪ್ರೆಷನ್ಗೆ ಹೋಗ್ತಾರೆ, ಕೆಲವೊಬ್ರು ಪ್ರೀತಿ ಪ್ರೇಮಕ್ಕೆ ಬಲಿ ಆಗ್ತಾರೆ ಅಂತಂದ್ಬಿಟ್ಟು. ಬೇಕಿಲ್ಲ ಅದು ನಿಮ್ಮದು. ಅದನ್ನು ಅಫ್ಕೋರ್ಸ್ ಅದು ಇಂಪಾರ್ಟೆಂಟ್, ಅದು ಪ್ರೀತಿ ಪ್ರೇಮ ಅನ್ನೋದು ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ, ಇಲ್ಲ ಅಂತಂದಲ್ಲ. ಬಟ್ ವಿತ್ ಡಿಸಿಪ್ಲಿನ್, ಅಥವಾ ಏನಾದರೂ ಒಂದು ಅಚೀವ್ ಮಾಡಿದ ಮೇಲೆ ನೀವು ಮಾಡ್ತೀವಿ ಅನ್ನೋದಾದರೆ ಓಕೆ ಅದು, ಅಥವಾ ವಿತ್ ಡಿಸಿಪ್ಲಿನ್
ನಿಮ್ಗೆ ಆ ಒಂದು ಡಿಸಿಪ್ಲಿನ್ ಇದೆ, ಸೆಲ್ಫ್ ಕಂಟ್ರೋಲ್ ಇದೆ, ಅದರಲ್ಲೇ ಮುಳುಗೋಗಲ್ಲ, ಅದರಲ್ಲೇ ಕಳೆದೋಗಲ್ಲ. ಸಣ್ಣ ಪುಟ್ಟ ಗಲಾಟೆ ಆದರೆ ಅದನ್ನು ದೊಡ್ಡದು ಮಾಡ್ಕೊಂಡು ನೀವು ಏನೋ ಮೂಡ್ ಹಾಳು ಮಾಡ್ಕೊಳ್ಳೋದು, ಅಪ್ಸೆಟ್ ಮಾಡ್ಕೊಳ್ಳೋದು, ಡಿಸ್ಟ್ರಾಕ್ಟ್ ಆಗೋದು, ಇವೆಲ್ಲ ಮಾಡ್ತಾ ಇದ್ರೆ ಇವರ್ ಅನ್ಫಿಟ್ ಅಂತಂದರೆ ಈ ಎಕ್ಸಾಮ್ನ ಪಾಸ್ ಮಾಡೋಕ್ಕಾಗಲ್ಲ. ಟೈಮ್ ವೇಸ್ಟ್ ಆಗುತ್ತೆ. ನೀವಿಲ್ಲಿ 4-5 ತಿಂಗಳು ಪ್ರೀತಿ ಪ್ರೇಮ ಅಂತಂದ್ಬಿಟ್ಟು ಕಾಲ ಕಳಿಬೇಕಾದ್ರೆ ಅಲ್ಲಿ ಯಾರೋ ಇನ್ನೊಂದು 1,00,000 ಜನ ಚೆನ್ನಾಗಿ ಪ್ರಿಪೇರ್ ಆಗಿ ಮುಂದೆ ಹೋಗ್ತಾರೆ. ಇರೋ 180 IAS ಸೀಟು, 200 IPS ಸೀಟು, ಇಟ್ಸ್ ಎ ಕಾಂಪಿಟೇಷನ್. ನೀವು ಟೈಮ್ ವೇಸ್ಟ್ ಮಾಡ್ಬೇಕಾದ್ರೆ ಇನ್ನೊಬ್ರು ಮುಂದೆ ಹೋಗ್ತಿರ್ತಾರೆ. ಅಷ್ಟು ನಮಗೊಂದು ಅವೇರ್ನೆಸ್ ಇರಬೇಕು. ಸೊ ಅಚೀವ್ ಮಾಡಿದ್ಮೇಲೆ ಎಲ್ಲ ಬರುತ್ತೆ, ಆಯಿತಾ, ಎಲ್ಲ ಬರುತ್ತೆ. ಸೊ ನಿಮಗೆ ಆ ರೀತಿ ಡಿಸ್ಟ್ರಾಕ್ಷನ್ ಇದ್ದರೆ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು. ಅಂದರೆ ನಾನು ಬ್ಲಾಗಿಂಗ್ ಮಾಡ್ತಾ ಇದ್ದೆ ಫಾರ್ ಎಕ್ಸಾಂಪಲ್, ಹಾಗೆ ರೈಟಿಂಗ್ ಮಾಡಿ, ಸಾಹಿತ್ಯ ಓದಿ, ಒಳ್ಳೊಳ್ಳೆ ಮ್ಯಾಗ್ಝಿನ್ಸ್ ಓದಿ, ಸಂಗೀತ ಕೇಳಿ, ಒಳ್ಳೆ ಮೂವೀಸು ನೋಡಿ, ಆಯಿತಾ, ಹೊರಗೆ ಹೋಗ್ಬಿಟ್ಟು ನಾಟಕಗಳನ್ನು ನೋಡಿ, ಥಿಯೇಟ್ರಿಗೆ ಹೋಗಿ, ಆಮೇಲೆ ದೊಡ್ಡ ದೊಡ್ಡ ಸೆಮಿನಾರ್ ನಡೀತಾ ಇರುತ್ತೆ ಚೆನ್ನಾಗಿರೋದು, ಅಲ್ಲೋಗಿ ಕೇಳಿಸ್ಕೊಳ್ಳಿ ವಾರದಲ್ಲಿ. ಸೊ ನಮ್ಮ ಈ ಡಿಸ್ಟ್ರಾಕ್ಷನ್ ಏನಿರ್ತದಲ್ಲ ಅದನ್ನು ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸಿಗೆ ಚಾನಲೈಸ್ ಮಾಡಬೇಕು. ಸ್ಪೋರ್ಟ್ಸ್ ಹೋಗಿ ಡ್ಯಾನ್ಸ್ ಮಾಡಿ, ಸ್ಪೋರ್ಟ್ಸ್ ಆಟ ಆಡಿ, ರೈಟ್. ಸೊ ಅವಾಗ ಏನಾಗುತ್ತೆ, ಫೋಕಸ್ಸು ಡಿಸಿಪ್ಲಿನ್ನು ಆಟೋಮೆಟಿಕ್ಕಾಗಿ ಬರುತ್ತೆ.